ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ದಕ್ಕಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ನ ಕಾರ್ಯಕರ್ತ ಅನ್ನುವಂತ ಒಬ್ಬ ವ್ಯಕ್ತಿ ಎನ್ನಲಾದ ವ್ಯಕ್ತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಸಂವಿಧಾನಿಕ ಪದ ಬಳಕೆ ಮಾಡಿ ನಿಂದನೆ ಮಾಡಿದರ ಜೊತೆಗೆ ಬೆದರಿಕೆ ಹಾಕಿರುವುದನ್ನು ಖಂಡಿಸಿ ಇವತ್ತು ಚಿತ್ತಾಪುರ ಪಟ್ಟಣ ಬಂದ್ ಕರೆ ಕೊಡಲಾಗಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರ ಕ್ಷೇತ್ರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ನಾನೀಗ ಚಿತ್ತಾಪುರ ಪಟ್ಟಣದಲ್ಲಿರ್ತಕ್ಕಂಥ ಚಿತ್ತಾವಲಿ ವೃತ್ತದಲ್ಲಿ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತಹ ಸಾಕಷ್ಟು ಕಾರ್ಯಕರ್ತರ ಸಂಖ್ಯೆಯಲ್ಲಿ ಸೇರಿರುವಂತಹ ದಂಡು ಸೇರಿರುವಂತದ್ದು. ಯಾಕಂದ್ರೆ ಒಂದ್ ಕಡೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ನಿಂದನೆ ಆಗಿರೋದಕ್ಕಾಗಿ ಇವರು ಯಾರಿಗೂ ಕೂಡ ಸಹಿಸಿಕೊಳ್ತಾ ಇಲ್ಲ, ಆಕ್ರೋಶವನ್ನು ಹೊರಹಾಕಿ ನಿನ್ನೆ ಅಷ್ಟೇ ಬಂದ್ಗೆ ಕರೆ ಕೊಟ್ಟಿದೆ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಪ್ರೇರಿತವಾಗಿ ಒಂದು ರೀತಿಯಿಂದ ಚಿತ್ತಾಪುರ ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗಿದೆ. ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋದ್ರೆ ಇದು ಕಪಡಾ ಬಜಾರ್ ಇರುವಂತಹ ಮುಖ್ಯ ಸೂಪರ್ ಮಾರ್ಕೆಟ್ ಇದು. ಈ ಮಾರ್ಕೆಟ್ ನಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ, ಅಂದ್ರೆ ಬಂದ್ ಆಗಿರುವಂತದ್ದು. ಬಹುತೇಕ ಒಂದ್ ಕಡೆಗೆ ಕಾಂಗ್ರೆಸ್ನಿಂದ ಬಂದ್ಗೆ ಅಂದ್ರೆ ಚಿತ್ತಾಪುರ ಕಾಂಗ್ರೆಸ್ನಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಅದರ ನಡುವೆಯೂ ಕೂಡ ಸ್ವಯಂ ಪ್ರೇರಿತವಾಗಿ ಇಲ್ಲಿರ್ತಕ್ಕಂಥ ವರ್ತಕರು ಬಂದ್ಗೆ ಬೆಂಬಲ ಸೂಚಿಸಿರುವಂತಹ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಂದು ಅಂಗಡಿ ಮುಂಗಡ ಅಟ್ಲೀಸ್ಟ್ ಒಂದು ಸಣ್ಣ ಹೋಟೆಲ್ ಕೂಡ ಇಲ್ಲಿ ಓಪನ್ ಇಲ್ಲ, ಯಾವುದೂ ಕೂಡ ಇಲ್ಲ. ಸ್ವಯಂ ಪ್ರೇರಿತವಾಗಿ ಇಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಮಾಡಿಕೊಂಡು ಇವನು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ನಿಂದನೆ ಮಾಡಲಾಗಿದೆ ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದನ್ನು ಚಿತ್ತಾವಲಿ ಕ್ರಾಸ್ ನಿಂದಾಗಿ ಲಾರ್ಜಿಂಗ್ ಕ್ರಾಸ್ ವೃತ್ತದವರೆಗೂ ಕೂಡ ಬೃಹತ್ ಪ್ರತಿಭಟನೆ ಮೆರವಣಿಗೆಯಲ್ಲಿ ನಡೆಸಲಾಗುತ್ತೆ. ಅಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿ ಬಳಗ ಅವರ ಆಪ್ತ ವಲಯದವರೆಲ್ಲರೂ ಕೂಡ ಇಲ್ಲಿ ಚಿತ್ತಾವಲಿ ಕ್ರಾಸ್ ನಲ್ಲಿ ಸೇರ್ಕೊಂಡು ಇಲ್ಲಿಂದ ನೇರವಾಗಿ ಲಾರ್ಜಿಂಗ್ ಕ್ರಾಸ್ ವರೆಗೂ ಕೂಡ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಗ್ತದೆ. ಮತ್ತೊಂದು ಕಡೆಗೆ ಇಲ್ಲಿರ್ತಕ್ಕಂಥ ಯುವಕರ ಪಡೆ ಕೂಡ ಬೈಕ್ ಮೇಲೆ ಮೆರವಣಿಗೆ ಕೂಡ ನಡೆಸ್ತಾ ಇದೆ. ಒಂದ್ ಕಡೆಗೆ ಚಿತ್ತಾಪುರ ಸಂಪೂರ್ಣ ಸ್ತಬ್ಧ ಆಗಿದೆ, ಮತ್ತೊಂದು ಕಡೆಗೆ ಚಿತ್ತಾಪುರ ಪಟ್ಟಣದ 4 ದಿಕ್ಕಿನಲ್ಲೂ ಕೂಡ ರಸ್ತೆಗಳನ್ನ ಬಂದ್ ಮಾಡಿರೋದ್ರಿಂದಾಗಿ ಸುಮಾರು 2 ರಿಂದ 3 ಕಿಲೋಮೀಟರ್ ವರೆಗೂ ಕೂಡ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. 2 ರಿಂದ 3 ಕಿಲೋಮೀಟರ್ ವರೆಗೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿರುವಂತದ್ದು. ಹೀಗಾಗಿ ಒಂದ್ ಕಡೆಗೆ ಸಾರಿಗೆ ಬಸ್ನ ವ್ಯವಸ್ಥೆ ಅಂದ್ರೆ ದೂರದವರೆಗೂ ಕೂಡ ಸಾರಿಗೆ ಬಸ್ ಕೂಡ ಬಂದು ನಿಲ್ಲೋದ್ರಿಂದಾಗಿ ಪ್ರಯಾಣಿಕರು ಕೂಡ ಚಿತ್ತಾಪುರ ಪಟ್ಟಣ ಪ್ರವೇಶ ಮಾಡಬೇಕಾದ್ರೆ ಸುಮಾರು 1 ರಿಂದ 1.5 ಕಿಲೋಮೀಟರ್ ನಡೆದುಕೊಂಡು ಬರುವಂತಹ ಸ್ಥಿತಿ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದನೆ ಮಾಡಲಾಗಿದೆ. ಆ ವ್ಯಕ್ತಿಯನ್ನ ಶೀಘ್ರ ಬಂಧನ ಮಾಡಬೇಕು, ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂತ ಒತ್ತಾಯಲ್ಲಿರ್ತಕ್ಕಂಥ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೈದಿರೋದ್ರಿಂದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದನೆ ಮಾಡಿರೋದ್ರಿಂದಾಗಿ ಇಡೀ ಅವರ ಅಭಿಮಾನಿ ಬಳಗ ಕಾಂಗ್ರೆಸ್ ಕೂಡ ರೊಚ್ಚಿಗೆದ್ದಿರುವಂತದ್ದು. ನಿನ್ನೆಯಿಂದ ಕೂಡ ಸಾಕಷ್ಟು ಕಲಬುರಗಿ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿರುವಂತದ್ದು. ಇದೀಗ ಚಿತ್ತಾಪುರ ಪಟ್ಟಣ ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ, ಬಂದ್ ಆಗಿರುವಂತದ್ದು. ಈ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು. ಯಾಕಂದ್ರೆ ಬೆಳಗ್ಗೆಯಿಂದ ಕೂಡ ಚಿತ್ತಾಪುರ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಚಿತ್ತಾಪುರ.